ಸರ್, ಕಳೆದ 1 ಗಂಟೆ ಕಾಲ ನಾವು ಮಾತಾಡ್ತಿರ್ಬೇಕಾದ್ರೆ ಒಂದು ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತಿರೋದು, ನಿಮ್ಮ ತಂದೆ ಬಗ್ಗೆ ನಿಮ್ಗಿರುವಂತ ಗೌರವ, ಅವ್ರಿಗೆ ನಿಮ್ಮ ಮೇಲಿದ್ದಂತ ಆ ಪ್ರೀತಿ, ಆ ಶಿಸ್ತಿನ ಸಿಪಾಯಿ ಆಗಿದ್ರು. ಒಂದ್ ಕಡೆ ಬಹಳ ಚೆನ್ನಾಗಿ ಡ್ರೆಸ್ ಮಾಡೋರಂತೆ, ಯಾವಾಗಲೂ ತುಂಬಾ ನೀಟ್ ಆಗಿರೋರಂತೆ. ಒಂದ್ ಕಡೆ ಪ್ರೀತಿ ಅಪ್ಪನಾಗಿರ್ತಾರೆ, ಒಂದ್ ಕಡೆ ಬಹಳ ಸ್ಟ್ರಿಕ್ಟ್ ಆಗಿರ್ತಾರೆ. ನೀವು ಬೆಂಗಳೂರಲ್ಲಿ ಇದ್ದೀರಿ, 19 ವರ್ಷ ಆಗಿದೆ ನಿಮ್ಗೆ. ಅವ್ರಿಗೆ 49 ವರ್ಷ, ಏನ್ ದೊಡ್ಡ ವಯಸ್ಸಲ್ಲ. ಹುಷಾರ್ ತಪ್ತಾರೆ, ನಿಮ್ಗೊಂದು ನ್ಯೂಸ್ ಬರುತ್ತೆ. ಎಕ್ಸಾಕ್ಟ್ ಆಗಿ ಏನಾಯ್ತು ಸರ್? 19 ವಯಸ್ಸು ಹುಡುಗ. ಅದೇ ಅವರು ಜ್ಯೋತಿಷ್ಯದಲ್ಲಿ ಬಹಳ ನಂಬಿಕೆ ಇತ್ತು ಅವರಿಗೆ. ಹಾಗಾಗಿ ಅವರು ಆ ವಯಸ್ಸಿಗೆ ಒಂದ್ಸರಿ ನಮಗೆ ಹೇಳಿದ್ರು, ನನ್ನ ಜಾತಕದಲ್ಲಿ ಶೂನ್ಯ ಶನಿ ದಶ ಇದೆ, ಅಂದ್ರೆ ನನಗೇನೋ ಒಂದು ಆಪತ್ತು ನನಗೆ ಕಾದಿದೆ ಅಂತ ಹೇಳಿದ್ರು. ನಾವು ಆವಾಗ ಅದನ್ನು ನಂಬಲಿಲ್ಲ. ಅವರು ಇಲ್ಲಿ ಬೆಂಗಳೂರಿನಲ್ಲಿ ಡಾಕ್ಟರ್ ದಯಾಳ್ ಅಂತ ಇದ್ರು, ಅವ್ರ ಕಡೆ ಕಂಪ್ಲೀಟ್ ಚೆಕಪ್ ಮಾಡಿಸಿದ್ರು, ನಾರ್ಮಲ್ ಎಲ್ಲ ಬ್ಲಡ್ ಯೂರಿನ್ ಮೋಷನ್ ಎಲ್ಲ ನಾರ್ಮಲ್ ಇತ್ತು. ಆದ್ರೂ ಅವರ ಮನಸ್ಸಿಗೆ ಏನೋ ಒಂದು ಭಾವನೆ ಇತ್ತು. ನನಗೆ ತರಬೇತಿ ಕೊಡ್ಲಿಕ್ಕೆ ಪ್ರಾರಂಭಿಸಿದ್ರು. ನನ್ನನ್ನ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗೋದು. ಒಂದು ಗುಬ್ಬಿ ತುಮಕೂರು ಹತ್ರ ಒಂದು ಕಾರ್ಯಕ್ರಮ ಇತ್ತು. ಆ ಪರೀಕ್ಷೆಯ ಮಧ್ಯದಲ್ಲಿ 7 ದಿವಸ ಗ್ಯಾಪ್ ಇತ್ತು. ನೀನ್ ಬಾ ಕಾರ್ಯಕ್ರಮಕ್ಕಂದ್ರೆ ಅಲ್ಲಿ ಹೇಗೆ ನಿಲ್ಬೇಕು, ಹೇಗೆ ಭಾಷಣ ಮಾಡ್ಬೇಕು, ಎಲ್ಲ ಇತ್ಯಾದಿ ಹೇಳಿದ್ರು. ನಮ್ಗೆ ಆವಾಗಲೇ ಇವೆಲ್ಲ ಯೋಚನೆನೇ ಇಲ್ಲ. ನಾನು ಯಾತ್ರೆಗೆ ಹೋಗ್ಬೇಕು ಅಂತ, ಉತ್ತರ ಭಾರತಕ್ಕೆ ಯಾತ್ರೆಗೆ ಹೋಗ್ಬೇಕು ಅಂತ ಹೇಳಿ ನಾವು 2 ಕಾರಲ್ಲಿ ನಾವು ಹೋದೆವು. ಮುಂಬೈಗೆ ಹೋಗಿ ಮುಂಬೈಯಲ್ಲಿ ಅಲ್ಲಿ ನಾವು ಒಂದು ರಾತ್ರಿ ಉಳಿದು ಅಲ್ಲಿಂದ ಮುಂದೆ ಹೋಗ್ಬೇಕಿತ್ತು. ಆವತ್ತೇ ರಾತ್ರಿ ಅವರಿಗೆ ವಾಂತಿಯಾಗಿ ಡಾಕ್ಟರ್ಗೆ ಪರೀಕ್ಷೆ ಮಾಡುವಾಗ ಇಷ್ಟು ಸೂಕ್ಷ್ಮವಾದ ವಿಚಾರಗಳು ಗೊತ್ತಿರಲಿಲ್ಲ. ಅಂತೂ ಬೇಡ, ನೀವು ಮುಂದೆ ಹೋಗೋದು ಅಂತ ಹೇಳಿದ್ರು. ಅಲ್ಲಿ 3 ದಿವಸ ಮುಂಬೈಯಲ್ಲಿ ನಮ್ಮ ಯಾರೋ ಒಂದು ಬಂಧುಗಳ ಮನೆಯಲ್ಲಿ ಉಳಿದು ನಾವು ಹಿಂದೆ ಬಂದು, ಅಲ್ಲಿಂದ ತೀವ್ರವಾಗಿ ಅವರ ಅನಾರೋಗ್ಯ ಕೆಡ್ತಾ ಬಂತು. ನನಗೆಲ್ಲ ತರಬೇತಿ, ಅಕೌಂಟ್ಸ್ ಹೇಗಿಡಬೇಕು, ಯಾರ ಹತ್ರ ಹೇಗೆ ಮಾತಾಡಬೇಕು, ಯಾವ್ಯಾವ ಡಾಕ್ಯುಮೆಂಟ್ಸ್ ಎಲ್ಲೆಲ್ಲಿದೆ ಎಲ್ಲವೂ ನನಗೆ ಹೇಳಿಕೊಟ್ಟು ಮಾಡಿ, ನಮ್ಗೆ ಯಾಕೆ ಇವ್ರು ಹೀಗೆ ಮಾಡ್ತಾರೆ ಅಂತಲೇ ನಮ್ಗೆ ಆಗಲೂ ಅನಿಸ್ತಿತ್ತು. ಆದರೆ ಅವ್ರು ಹೇಳಿದ ಜ್ಯೋತಿಷ್ಯದ ಪ್ರಕಾರನೇ ಇದಾಯಿತು. ಒಂದು ದಿವಸ ನನಗೆ ಯಾರೊಬ್ರು ಜ್ಯೋತಿಷ್ಯರು ಹೇಳಿದರು, ನಿಮ್ಮ ಜಾತಕ ಯೋಗ ಬಹಳ ಬಲವಾಗ್ತಾ ಇದೆ ಅಂತ. ನಾನು ತಲೆ ಚಚ್ಕೊಂಡೆ, ನನಗೆ ಯಾಕೆ ಬೇಕು ಈ ಯೋಗ, ನನಗಿನ್ನೂ ವಯಸ್ಸು, ನನಗಿನ್ನೂ ಓದಬೇಕು, ಇನ್ನೂ ಲಾ ಮಾಡಬೇಕು ಅಂತ ಆಸೆ ಇದೆ ಅಂತ. ಆದರೆ ದೇವರು ಅವರಿಗೆ ತೀವ್ರವಾದ ಕಾಯಿಲೆ ಬಂತು, ಕ್ಯಾನ್ಸರ್ ಆಗಿತ್ತು ಅವರಿಗೆ. ಹಾಗಾಗಿ ಕೊನೆಯ 3 ತಿಂಗಳಲ್ಲಿ ಮಣಿಪಾಲಕ್ಕೆ ಹೋಗಿ ಎಲ್ಲ ಆಗಿ ಅಲ್ಲಿ ವಾಸಿ ಆಗಿದೆ, ಅವ್ರ ದೇಹ ಬಿಟ್ರು. ಸೊ ನನಗೆ ಏನಾಯಿತು, ಇದು ಯಾಕೆ ಬೇಕು, ನನಗೆ ಒಂಥರ ವೈರಾಗ್ಯವೇ ಇದು. ನಾವೇನು ಆಸಕ್ತಿ ಪಟ್ಟು ಮಾಡುವಂಥ ಇದಲ್ಲ. ಸೊ ಇದು ಬೇಡ ಅಂತಲೇ ನನಗೆ ಇತ್ತು ಮನಸ್ಸಲ್ಲಿ. ಆದರೆ ಅನಿವಾರ್ಯವಾಗಿ ನಾನು ಪೀಠಾರೋಹಣ ಮಾಡಬೇಕಾಯ್ತು. ಅಂದ್ರೆ ನಿಮ್ಮನ್ನ ತಯಾರಿ ಮಾಡಿದ್ಯೋ ಎಷ್ಟು ತಿಂಗಳ ಕಾಲ ಸರ್ ಇದು? ಈ ನ್ಯೂಸ್ ಬಂದು ಅವ್ರಿಗೆ ಗೊತ್ತಾಗಿ ಈ ತರ ನಾನು ಇನ್ನು ಒಂದು 6 ತಿಂಗಳ ಕಾಲ, ಜೂನ್ ನಿಂದ ಅಕ್ಟೋಬರ್ ವರೆಗೆ ಅವರು ಹೇಳ್ತಿದ್ರು, ಏನು ಕಷ್ಟ ಇದ್ರು ನಾನು ಅನುಭವಿಸಬೇಕು, ನನ್ನ ಮಕ್ಕಳು ಅನುಭವಿಸಬಾರ್ದು ಅಂತ ಹೇಳಿದ್ರು. ಹಾಗಾಗಿ ಅನೇಕ ಕೇಸುಗಳೆಲ್ಲ ಇತ್ತು, ಅದನ್ನೆಲ್ಲ ಸಂಭಾಳಿಸಿಕೊಂಡು ಅವ್ರ ದೇಹಾಂತ್ಯ ಆಗೋದ್ರೊಳಗೆ ಎಲ್ಲ ಕೇಸುಗಳು ಪರಿಹಾರ ಆಯಿತು. ನನಗೆ ಮುಂದಿನ ಅಭಿವೃದ್ಧಿ ಕಡೆ ಗಮನ ಕೊಡೋ ಹಾಗೆ ಅವಕಾಶ ಆಯಿತು. ಅವ್ರು ಹೇಳಿದ ಹಾಗೆ ನಾನು ಕಷ್ಟಪಡ್ತೀನಿ, ನನ್ನ ಮಕ್ಕಳು ಬೆಳೆಸಲಿ ಅಂತ ಹೇಳುವಂಥದ್ದು ಸತ್ಯವಾಯಿತು. ಆ ದಿನ ನೀವು ಅವ್ರ ಜೊತೆಗೆ ಇದ್ದೀರಾ ಸರ್? ಅಲ್ಲೇ ಇದ್ದೀರಾ ನೀವು? ನಾನು ಅಲ್ಲೇ, ಯಾಕಂದ್ರೆ ರಜೆ ಇತ್ತಲ್ಲ ಅವಾಗ, ಜೂನ್ ಮೇಲೆ ರಜೆ ಇತ್ತು. ನಾನು ಅವ್ರ ಜೊತೆನೇ ಇದ್ದೆ. ಕಾಲೇಜಿಗೆ ಹೋಗ್ಬೇಕು ಅಂದ್ರೆ ನಾನು ಹೋಗ್ಲಿಲ್ಲ. ಅಕ್ಟೋಬರ್ 12 12ಕ್ಕೆ ಅವರು 12ಕ್ಕೆ ದೇಹಾಂತ್ಯ ಆಯಿತು. 24ಕ್ಕೆ ನನಗೆ ಪಟ್ಟ ಆಯಿತು. ನಿಮಗೆ 19 ವಯಸ್ಸು, ನೀವು ಪಟ್ಟ ಹತ್ತಿರಿ. ಅದು ಏನಾಯ್ತು ಒಂದು VTL ನೋಡೋಣ, ನಮ್ಮ ವೀಕೆಂಡ್ ಟೆಂಟಲ್ಲಿ. ಪಟ್ಟಾಭಿಷೇಕ ಆದ ದಿವಸ ನನಗೆ ಸರಿಯಾಗಿ ನೆನಪಿದೆ. ನೆಲ್ಯಾಡಿ ಬೀಡಿನ ಮಂಚದಲ್ಲಿ ಕೂತ್ಕೊಳಿಸಿ ಅವರು ಉಪದೇಶ ಮಾಡುವಾಗ ನೀವು ಬಹಳ ನಿಷ್ಠೆಯಿಂದ ಶ್ರದ್ಧೆಯಿಂದ ಅವ್ರು ಹೇಳುವುದನ್ನೆಲ್ಲ ಕೇಳಿ ಅದನ್ನು ಒಪ್ಪಿಕೊಂಡೆ ಅಂತ ಹೇಳಿದ್ದೀರಿ. ಪಟ್ಟದ ಕತ್ತಿಯನ್ನು ಕೊಟ್ಟು ಭಕ್ತದ ಉಂಗುರವನ್ನು ಇನ್ಮೇಲೆ ಹೆಗ್ಡೆ, ಮೊದಲಿಗೆ ವೀರೇಂದ್ರ ಕುಮಾರ್ ಅಂತಿದ್ರು, ಆಮೇಲೆ ವೀರೇಂದ್ರ ಹೆಗ್ಡೆ ಅಂತ ಹೇಳಿ ನಾಮಕರಣ ಮಾಡ್ತಾರೆ. ಸಂಸಾರದಲ್ಲಿ ನೀವು ಬೇರೆ ಫ್ಯಾಮಿಲಿಯ ಒಟ್ಟಿಗಿನ ಎಲ್ಲ ಸಂಬಂಧಗಳನ್ನು ಕಡಿದುಕೊಳ್ತೀರಿ. ನಮಗೆ ಬರುವ ಸೂತಕ ಪಾತಕಗಳು ನಿಮಗೆ ಅನ್ವಯ ಆಗುವುದಿಲ್ಲ. ಯಾಕೆಂದರೆ ನೀವು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಪ್ರತಿನಿಧಿಯಾಗಿ ನಿಮಗೆ ಒಂದು ಸ್ವಂತ ಮಂಜುನಾಥ ಸ್ವಾಮಿ, ಧರ್ಮಸ್ಥಳ, ನೀವು ಬೇರೆ ಬೇರೆ ಅಲ್ಲ, ಒಂದೇ ಆಗಿರ್ತೀರಿ ಅನ್ನೋದು ನಿಮಗೆ ಮನದಟ್ಟಾಗಿದೆ. ಆ ರೀತಿ ಇಷ್ಟವರೆಗೂ ನೀವು ನಡ್ಕೊಂಡು ಬಂದಿದ್ದೀರಿ. ಬಹಳ ಸಂತೋಷ. ಬಹಳ ನೋಡಕ್ಕೇನೆ ಸರ್ ನನಗೆ ಆಶ್ಚರ್ಯ ಆಗುತ್ತೆ. ನೀವು ಬ್ಯಾಡ್ಮಿಂಟನ್ ಆಡ್ತಾ ಇದ್ರಿ, ಅಲ್ಲೆಲ್ಲೋ ಟೈಟ್ ಪ್ಯಾಂಟ್ಸ್ ಹಾಕೊಂಡು, ಕಾರ್ ಅಂದ್ರೆ ಇಷ್ಟ, ಹುಡುಗರ ಜೊತೆ ತಲಾಟೆ ಮಾಡ್ತಾ ಇದ್ರಿ. ಹುಡುಗನಿಗೆ 19 ವಯಸ್ಸಲ್ಲಿ ಇಷ್ಟು ದೊಡ್ಡ ಜವಾಬ್ದಾರಿ ನಿಮ್ಮ ಹೆಗಲ ಮೇಲೆ ಇಡ್ತಾರೆ. ಅದು ನೀವು ಇಷ್ಟು ದೊಡ್ಡ ಸಂಸ್ಥಾನದ ಅಧಿಪತಿ ಆಗ್ತೀರಿ. ಆ ಮೊದಲನೇ ದಿನಗಳು ವೀರೇಂದ್ರ ಕುಮಾರ್ ಆಗಿದ್ದವರು ದಿಢೀರಂತ ವೀರೇಂದ್ರ ಹೆಗ್ಗಡೆಯಾಗಿ 21ನೇ ಧರ್ಮಾಧಿಕಾರಿ ಆಗ್ತೀರಿ. ಆ ಕ್ಷಣಗಳು ಏನೇನು ನೆನಪಿದೆ ಸರ್ ನಿಮಗೆ? ಆವಾಗ ತಲೆ ಪೂರ್ತಿ ಶೂನ್ಯ,
ಯಾವುದು ನನಗೆ ಪ್ರಜ್ಞೆ ಇರಲಿಲ್ಲ. ಅಂದರೆ ಅಲ್ಲಿ ನಮ್ಮ ಪುರೋಹಿತರುಗಳು ಮತ್ತು ನಮ್ಮ ಸಿಬ್ಬಂದಿ ಅವರು ಏನು ಹೇಳ್ತಿದ್ರು ಅದನ್ನು ಯಾಂತ್ರಿಕವಾಗಿ ಮಾಡ್ತಾ ಇದೆ. ಯಾಕೆಂದ್ರೆ ಮೊದಲೇ ನನಗೆ ಈ ತಂದೆಯವರು ಕಳ್ಕೊಂಡದ್ದು ಒಂದು, ಇನ್ನೊಂದು ಇದು ಯಾಕೆ ಬೇಕು ನನಗೆ ಈ ಬಂಧನ, ಈ ಗೌರವ, ಈ ಇದು ಅಂತ. ಎಷ್ಟೋ ಜನ ಬಂದು ಮರು ದಿವಸನೇ ನಮಸ್ಕಾರ ಮಾಡ್ತಾ ಇದ್ರು. ನಿಮ್ಗೆ ಗೊತ್ತಿದ್ದ ಹಾಗೆ ದಿ ಕಿಂಗ್ ಇಸ್ ಡೆಡ್, ಲಾಂಗ್ ಲಿವ್ ದಿ ಕಿಂಗ್ ಅಂತ ಬ್ರಿಟನ್ ನಲ್ಲಿ ಹೇಳ್ತಾರೆ. ನಮ್ಮ ಮಠಾಧಿಪತಿಗಳು ಯಾರೇ ಪೀಠ ಬದಲಾವಣೆ ಆದ್ರೂ ಕೂಡ ಹೊಸಬರು ಬಂದವರನ್ನ ಅವ್ರು ಹೊಸಬರು ಅಂತ ಗಮನಿಸೋದಿಲ್ಲ, ಆ ಹಿಂದಿನ ಪೀಠಾಧಿಕಾರಿ ಹೆಸರಲ್ಲೇ ಗೌರವಿಸ್ತಾರೆ. ಅದೇ ರೀತಿ ಧರ್ಮಸ್ಥಳದಲ್ಲಿ ಹೆಗ್ಗಡೆಯವರ ಪರಿಚಯ ಇದೆ, ವ್ಯಕ್ತಿಯ ಪರಿಚಯ ಇಲ್ಲ. ಹಾಗಾಗಿ ಮೊದಲನೇ ದಿವಸನೇ ನಾನು ಕೂತ ತಕ್ಷಣ ನಮಸ್ಕಾರ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರು. ನಾನು ಗಾಬರಿ ಆದೆ, ಯಾಕೆ ನೀವು ನನಗೆ ನಮಸ್ಕಾರ ಮಾಡ್ತೀರಿ, ನಾನು ಏನು ಅಂತ. ಆಮೇಲೆ ನಮ್ಮೊಬ್ಬರು ಶಾನುಭೋಗರು ಇದ್ರು, ಸೂರ್ಯನಾರಾಯಣ ರಾವ್ ಅಂತ ಒಬ್ರು ಹಿರಿ, ಅವ್ರು ಬಂದು ಹೇಳಿದ್ರು, ನೋಡಿ ಅವ್ರು ನಿಮಗೆ ನಮಸ್ಕಾರ ಮಾಡ್ತಾ ಇಲ್ಲ, ನಿಮ್ಮ ಪೀಠಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವೇನ್ ಮಾಡಬೇಕು, ಅವ್ರು ನಮಸ್ಕಾರ ಮಾಡಿದಾಗ ಪ್ರತಿ ನಮಸ್ಕಾರ ಮಾಡಬೇಕು. ಸರಿ, ಆವತ್ತು ನಾನು ನಮಸ್ಕಾರ ಮಾಡಿದ್ದು ನನಗಲ್ಲ ಮಂಜುನಾಥನಿಗೆ, ನನಗಲ್ಲ ಮಂಜುನಾಥನಿಗೆ ಅಂತ ಹೇಳಲಿಕ್ಕೆ ಪ್ರಾರಂಭಿಸಿದ್ದೀನಿ. ಇವತ್ತು ಅದನ್ನು ನಾನು ನಿಲ್ಲಿಸಲಿಲ್ಲ. ನಾನು ಎಷ್ಟೋ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಹೋದಾಗ ನಾನು ಹೇಳೋದಿದೆ, ನೀವು ಎಷ್ಟು ಪ್ರೀತಿ ಗೌರವ ಭಕ್ತಿ ತೋರಿಸಿದ್ರೆ ಅಷ್ಟನ್ನು ನಾಳೆ ಮುಂಜಾನೆ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥನಿಗೆ ಒಪ್ಪಿಸ್ತೀನಿ ಅಂತ ಹೇಳೋದಿದೆ. ಆಮೇಲೆ ಇದ್ದಕ್ಕಿದ್ದಾಗೆ ನನಗೆ ಪಟ್ಟದ ದಿವಸನೇ, ಪಟ್ಟಾಭಿಷೇಕ ಆದ ದಿವಸನೇ ವಿಜಯ ಬ್ಯಾಂಕ್ ಚೇರ್ಮನ್ ಸುಂದರಂ ಶೆಟ್ರು ಬಂದು ನಿಮ್ಮನ್ನು ಡೈರೆಕ್ಟರ್ ಮಾಡಿದ್ದೀನಿ ಅಂತ. ನಮ್ಮ ಅಪ್ಪ ಅವರು ಇದ್ರು, ನಿಮ್ಮನ್ನು ವಿಜಯ್, ಅರೆ ನನ್ನನ್ನು ವಿಜಯ ಬ್ಯಾಂಕ್ ಡೈರೆಕ್ಟರ್, ನಾನು ಏನು ಗೊತ್ತು ನನಗೆ ನಿಮ್ಮ ವಿಷಯ, ಇಲ್ಲೆಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ, ನೀವು ನಿರ್ದೇಶಕರು, ನಮ್ಮ ನಿರ್ದೇಶಕರು. ಮಣಿಪಾಲದಿಂದ ಡಾಕ್ಟರ್ TMA ಪೈ ಬಂದಿದ್ರು. ಅವರು ಹೇಳಿದ್ರು, ಹೆಗ್ಡೆ ಅವರೇ ನೀವು ಮಣಿಪಾಲ್ ಇಂಡಸ್ಟ್ರೀಸ್ನ ನಿರ್ದೇಶಕರಾಗಬೇಕು. ಸ್ವಾಮಿ ನನಗೆ ಬೇಡ, ಏನಿಲ್ಲ ನೀವು ಆಗಲೇಬೇಕು ಅಂತ ಪಟ್ಟದ ಪೀಠದ ಇದ್ದಾಗಲೇ ಘೋಷಣೆ. ಹಾಗೆ ನನಗೆ ಭಗವಂತ ಹೇಗೆ ಅನುಗ್ರಹ ಮಾಡಿದ ಅಂತಂದ್ರೆ ತಕ್ಷಣವೇ ನನಗೆ ಈ ಎಲ್ಲ ಗೌರವ ಸಿಕ್ತು. ಅದ್ರ ಜೊತೆಗೆ ಈ ಜನರ ಪ್ರೀತಿ, ನನ್ನ ಪರಿಚಯ ಇಲ್ದವರು, ಗುರುತಿಲ್ದವರು ಆ ಹಿಂದಿನ ಹೆಗ್ಡೆಯವರನ್ನು ಹೇಗೆ ಪ್ರೀತಿ ಮಾಡ್ತಾರೋ, ಭಕ್ತಿಯಿಂದ ಗುರುತಿಸ್ತಾರೋ ಹಾಗೆ ಗುರುತಿಸ್ತಿದ್ದಾರೆ. ಸೊ ನಾನು ಇವರಿಗೆ ಸರಿಯಾಗಿ ನಡ್ಕೊಳ್ಬೇಕು, ಇವರಿಗೆ ಸರಿಯಾಗಿ ನಾನು ಇರಬೇಕು ಅನ್ನುವಂಥ ಆ ಮಾಮೂಲಿ ಕೃತ್ಯಗಳು ಬಿಟ್ಟರೆ ಭಾವನೆಗಳಿರಲಿಲ್ಲ. ಅವಾಗ ಭಾವನೆಗಳಿರಲಿಲ್ಲ, ಬದಲಾಗಿ ಕರ್ತವ್ಯ. ದೇವಸ್ಥಾನಕ್ಕೆ 5 ಗಂಟೆ ಬೆಳಿಗ್ಗೆ ಹೋಗ್ಬೇಕು, ಹೋಗಲೇಬೇಕು. ನಮ್ಮ ಮನೆಗಾರರು ಅಂತಿದ್ರು, ಅವ್ರು ಇಲ್ಲ ನೀವು 5 ಗಂಟೆ ಬರಲೇಬೇಕು, ಆಯ್ತು ಸ್ವಾಮಿ ಹೋಗಿ. ಆಮೇಲೆ ಸಭೆ ಕಾರ್ಯಕ್ರಮಕ್ಕೆ ಕರೆಯೋರು. ಅಯ್ಯೋ ದೇವರ, ಇದು ಫಂಕ್ಷನ್ಗೆ ಕರೆದ್ರೆ ಸಭೆ ಕರೆದ್ರೆ ಈಗ ತಪ್ಪಿಸ್ಕೋತೀನಿ ಬಹಳ ಸುಲಭವಾಗಿ. ಈಗ ನಿಮಗೆ ನಾನು 2 ಸಲ ಕೈ ಕೊಟ್ಟೆ, 3 ಸಲ ಕೈ ಕೊಟ್ಟೆ. ಹಾಗಾಗಿ ಈಗ ತಪ್ಪಿಸಿ, ಅವಾಗ ಗೊತ್ತಿರಲಿಲ್ಲ ನನಗೆ ತಪ್ಪಿಸೋ. ಯಾರಾದ್ರೂ ಬಂದು ಕರೆದ್ರೆ ಒಪ್ಕೊಂಡೇ ಬಿಡೋದು, ಎಷ್ಟು ದೂರ ಆಗ್ಲಿ ಪ್ರಯಾಣ ಮಾಡೋದೆ. ಸರ್ ಬಹಳ ಚೆನ್ನಾಗಿದೆ. ನೀವು ಶುರು ಮಾಡ್ತೀರಿ 19 ವಯಸ್ಸಲ್ಲಿ, ಯಾಂತ್ರಿಕವಾಗಿ ಎಲ್ಲ ಕೆಲಸ ಮಾಡ್ತೀರಿ, ರೊಟೀನ್ ಆಗಿ ಮಾಡ್ತೀರಿ, ಯಾರೋ ಹಿರಿಯರು ಹೇಳಿದ್ರು ಅಂತ ಮಾಡ್ತೀರಿ. ಯಾವುದೋ ಒಂದು ಕ್ಷಣದಲ್ಲಿ ನಿಮಗೊಂದು ವಿಷನ್ ಡೆವಲಪ್ ಆಗುತ್ತೆ. ಧರ್ಮಸ್ಥಳವನ್ನ ಇಷ್ಟು ದೊಡ್ಡ ಒಂದು ನಮ್ಮ ಆಸ್ತಿಯಾಗಿ ಮಾಡಿದಿರಿ. ಆ ಪಾಯಿಂಟ್ ಯಾವ್ದು ಸರ್?